ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದ 2ನೇ ಮನೆಯಲ್ಲಿ ಏನಾದರೂ ಗುರುಗ್ರಹ ಇದ್ರೆ ಕೊಡುವಂಥ ಒಂದು ಫಲಗಳು. 2ನೇ ಮನೆಯಲ್ಲಿ ಜಾತಕದ 2ನೇ ಮನೆಯಲ್ಲಿ ಏನಾದರೂ ಗುರುಗ್ರಹ ಇದ್ರೆ ನಿಮ್ಗೆ ಏನೆಲ್ಲ ಒಂದು ಫಲ ಕೊಡುತ್ತೆ ನಿಮ್ಮ ಒಂದು ಜಾತಕದಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ. ಇದು 1ನೇ ಮನೆ ಆಗುತ್ತೆ. ಇಲ್ಲಿ ಗುರು ಬರುತ್ತೆ, 2ನೇ ಮನೆಯಲ್ಲಿ ಗುರು ಬರುತ್ತೆ. ಈ ತರ 2ನೇ ಮನೆಯಲ್ಲಿ ಗುರು ಇದ್ದಾಗ ಏನಾಗ್ತಂದ್ರೆ ಅವರ ಮಾತಿನಲ್ಲಿ ಒಂದು ತೂಕ ಇರ್ತದೆ. ಅವರ ಮಾತಿನಲ್ಲಿ ಒಂದು ತುಂಬಾ ಸ್ಟೇಬಲ್ ಇರ್ತದೆ, ತುಂಬಾ ತೂಕ ಇರ್ತದೆ. ಮಾತಾಡುವಾಗ ತುಂಬಾ ಥಿಂಕ್ ಮಾಡಿ ಮಾತಾಡ್ತಾರೆ. 2ನೇ ಮನೆಯಲ್ಲಿ ಗುರು ಇದ್ರೆ ಮಾತಾಡುವಾಗ ತುಂಬಾ ಥಿಂಕ್ ಮಾಡಿ ಮಾತಾಡ್ತಾರೆ. ಮತ್ತೆ ಸುಳ್ಳು ಹೇಳದ ಸಾಮಾನ್ಯವಾಗಿ ಇವರು ಸುಳ್ಳು ಹೇಳದ, ಸತ್ಯ ಜಾಸ್ತಿ ಹೇಳ್ತಾರೆ. ಬಟ್ ಒಂದ್ ವೇಳೆ ಸುಳ್ಳು ಹೇಳಿದ್ರು ಕೂಡ ಜನರಿಗೆ ಗೊತ್ತಾಗಲ್ಲ, ಆ ತರ ಒಂದು ಸುಳ್ಳು ಹೇಳ್ತಾರೆ. ಮತ್ತೆ ಫ್ಯಾಮಿಲಿ ಲೈಫ್ ಚೆನ್ನಾಗಿರ್ತದೆ. 2ನೇ ಮನೆಯಲ್ಲಿ ಯಾರಾದ್ರೂ ಗುರು ಇದ್ರೆ ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿರ್ತದೆ. ಕುಟುಂಬ ಜೀವನ ತುಂಬಾ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ಕೂಡ ಸಿಗ್ಬೋದು. ಇವರಿಗೆ ಕುಟುಂಬಿಕ ಸದಸ್ಯರ ಸಹಾಯ ಕೂಡ ಸಿಗ್ಬೋದು. ಮತ್ತೆ ಇವರಿಗೆ ಮಾತು ಯಾವಾಗ ಮಾತಾಡಬೇಕು, ಯಾವಾಗ ಹೇಗೆ ಮಾತಾಡ್ಬೇಕಂತ ಚೆನ್ನಾಗಿ ಗೊತ್ತಿರ್ತದೆ. 2ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ ಮಾತು ಯಾವಾಗ ಮಾತಾಡ್ಬೇಕು, ಯಾವ ತರ ಮಾತಾಡ್ಬೇಕಂತ ಚೆನ್ನಾಗಿ ಗೊತ್ತಿರ್ತದೆ. ಮಾತಿನ ಮೇಲೆ ತುಂಬಾ ಒಂದು ಹಿಡಿತಿರ್ತದೆ ಇವರಿಗೆ. ಸೆಕೆಂಡ್ ಅಲ್ಲಿ ಏನಾದ್ರು ಗುರು ಇದ್ರೆ ಮತ್ತೆ ಕುಟುಂಬದ ಜೊತೆ ಒಳ್ಳೆ ಬಾಂಡಿಂಗ್ ಇರ್ತದೆ ಇವರಿಗೆ. ಕುಟುಂಬದ ಜೊತೆ, ಕುಟುಂಬ ಸದಸ್ಯರ ಜೊತೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಇರ್ತದೆ. ಮತ್ತೆ ಕುಟುಂಬದಲ್ಲಿ ಒಂಥರ ಮಹತ್ವದ ವ್ಯಕ್ತಿಯಾಗಿರ್ತಾರೆ ಇವರು. 2ನೇ ಮನೆಯಲ್ಲಿ ಗುರು ಇದ್ರೆ ಕುಟುಂಬದಲ್ಲಿ ತುಂಬಾ ಒಂದು ಮಹತ್ವದ ವ್ಯಕ್ತಿಯಾಗಿರ್ತಾರೆ. ಕುಟುಂಬದ ಜೊತೆ ಒಳ್ಳೆ ರಿಲೇಷನ್ ಇಟ್ಕೋಬೇಕಂತ ತುಂಬಾ ಚೆನ್ನಾಗಿ ಒಂದು ಆಸೆ ಇರ್ತದೆ ಅವರಿಗೆ. ಮತ್ತೆ ಸ್ತ್ರೀಯಿಂದ ಇವರಿಗೆ ಹೆಚ್ಚು ಗೌರವ ಸಿಗ್ಬೋದು. ಸ್ತ್ರೀ ಕಡೆಯಿಂದ ಹೆಚ್ಚು ಗೌರವ ಸಿಗುವಂತ ಒಂದು ಚಾನ್ಸ್ ಇರ್ತದೆ. ಅದೇ ಜೀವನ ಕೂಡ ತುಂಬಾ ಚೆನ್ನಾಗಿರ್ತದೆ. ಸೆಕೆಂಡ್ ಅಲ್ಲಿ ಏನಾದ್ರು ಗುರುಗ್ರಹ ಇದ್ರೆ ವೈಯಕ್ತಿಕ ಜೀವನ ಕೂಡ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಸಂಗಾತಿ ಮತ್ತೆ ಪೋಷಕರ ಕಡೆಯಿಂದ ಕೂಡ ಹೆಚ್ಚು ಲಾಭ ಆಗ್ಬೋದು ಇವರಿಗೆ. ಸೆಕೆಂಡ್ ಅಲ್ಲಿ ಏನಾದ್ರು ಗುರುಗ್ರಹ ಇದ್ರೆ ಸಂಗಾತಿಯ ಪೋಷಕರ ಕಡೆಯಿಂದ ಕೂಡ ಹೆಚ್ಚು ಲಾಭ ಆಗುವಂತ ಚಾನ್ಸ್ ಇರ್ತದೆ. ಮತ್ತೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವ್ರದ್ದು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಸೆಕೆಂಡ್ ಅಲ್ಲಿ ಏನಾದ್ರು 2ನೇ ಮನೆಯಲ್ಲಿ ಏನಾದ್ರು ಗುರುಗ್ರಹ ಇದ್ರೆ ಇವರ ಕುಟುಂಬದಲ್ಲಿ ಯಾವಾಗಲೂ ಕೂಡ ಜನ ಇರ್ಬೋದು. ಯಾವಾಗಲೂ ಕೂಡ ಜನ ಇರುವಂತ ಒಂದು ಸಾಧ್ಯತೆ ಇರ್ತದೆ. ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ತುಂಬಾ ಜಾಸ್ತಿ ಇರಬಹುದು. ಅಂದ್ರೆ ಕುಟುಂಬದ ಸದಸ್ಯರು ಕೂಡ ಹೆಚ್ಚು ಇರಬಹುದು. ಮತ್ತೆ ಆಸ್ತಿ ಸಿಗುವಂತ ಚಾನ್ಸ್ ಇರ್ತದೆ. ಪಿತ್ರಾರ್ಜಿತ ಆಸ್ತಿ ಸಿಗುವಂತ ಚಾನ್ಸ್ ಇರ್ತದೆ 2ನೇ ಮನೆಯಲ್ಲಿ ಏನಾದ್ರು ಗುರುಗ್ರಹ ಇದ್ರೆ. ಮತ್ತೆ ಇವರಿಗೆ ಗುರುಗ್ರಹ ಇದ್ರೆ 2ನೇ ಮನೆಯಲ್ಲಿ ಇವರ ಮಾತಿನಲ್ಲಿ ತುಂಬಾ ಕಂಟ್ರೋಲ್ ಇರ್ತದೆ ಅವರಿಗೆ. ಮತ್ತೆ 2ನೇ ಮನೆಯಲ್ಲಿ ಏನಾದ್ರು ಗುರುಗ್ರಹ ಇದ್ರೆ ಇವರಿಗೆ ಆಹಾರದ ಸಮಸ್ಯೆ ಆಗಲ್ಲ. ಆಹಾರ ಕಾಲಕ್ಕೆ ಸಿಗ್ತಾ ಇರ್ತದೆ. ಇವರು ಇಷ್ಟಪಟ್ಟಂತ ಒಂದು ಆಹಾರ ಸಿಗ್ತಾ ಇರ್ತದೆ. ಮತ್ತೆ 2ನೇ ಮನೆಯಲ್ಲಿ ಗುರು ಇದ್ರೆ ಇವರ ಫೇಸ್ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿರ್ತದೆ. ಇವರ ಮುಖ ಅಗಲವಾಗಿ ದುಂಡಗಾಗಿರ್ತದೆ. 2ನೇ ಮನೆಯಲ್ಲಿ ಏನಾದ್ರು ಗುರುಗ್ರಹ ಇದ್ರೆ ಫೇಸ್ ಕೂಡ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿರ್ತದೆ. 2ನೇ ಮನೆಯಲ್ಲಿ ಏನಾದ್ರು ಗುರುಗ್ರಹ ಇದ್ರೆ ಇದು ಗುರುಗ್ರಹ 2ನೇ ಮನೆಯಲ್ಲಿ ಇದ್ರೆ ಕೊಡುವಂತ ಒಂದು ಫಲಗಳು. ನಿಮ್ಗೆ ಏನಾದ್ರು ಜಾತಕ ವಿಶ್ಲೇಷಣೆ ಮಾಡ್ಬೇಕಂದ್ರೆ ಒಂದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಜಾತಕದ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೆಕ್ಸ್ಟ್ ಬೇರೆ ನಮಸ್ಕಾರ.